ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ. ಕೆಜಿಎಫ್ ನಂತರ ಕಾದು ಕುಳಿತಿದ್ದ ಯಶ್ ಅಭಿಮಾನಿಗಳು ಮುಗಿಬಿದ್ದು ಮುಂಗಡ ಟಿಕೆಟ್ ಖರೀದಿಸುತ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಶುರುವಾಗಿದ್ದು ಕೆಲವು ಗಂಟೆಗಳಲ್ಲಿ ಬಹುತೇಕ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಬಾಕ್ಸ್ ಆಫೀಸ್ಗೆ ಕೋಟ್ಯಾಂತರ ರೂಪಾಯಿ ಹರಿದು ಬಂದಿದೆ. ಕನ್ನಡದ ಹುಡುಗನ ಅಬ್ಬರಕ್ಕೆ ದೇಶ ವಿದೇಶ ಸಿನಿಮಾ ಮೇಕರ್ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಟಾಕ್ಸಿಕ್ ಹವಾ ಯಾವ ರಾಜ್ಯದಲ್ಲಿ ಹೇಗಿದೆ? ವಿದೇಶದಿಂದ ಬಂದ ರೆಸ್ಪಾನ್ಸ್ಗೆ ಯಶ್ ಫ್ಯಾನ್ಸ್ ಹೇಳಿದ್ದಾದ್ರೂ ಏನು? ಟಿಕೆಟ್ ರೇಟ್ ಬಗ್ಗೆ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿದೆ? ಬರ್ತಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಟಾಕ್ಸಿಕ್ ಅಬ್ಬರಕ್ಕೆ ದಾಖಲೆಗಳು ಉಡೀಸ್, ಮುಂಗಡ ಟಿಕೆಟ್ ಎಲ್ಲ ಸೋಲ್ಡ್ ಔಟ್. ಅಬ್ಬಬ್ಬಾ, ರಾಕಿಂಗ್ ಸ್ಟಾರ್ ಮೇನಿಯಾ ರಿಲೀಸ್ಗೂ ಮುನ್ನ ರಾಯ ಹಿಟ್. ಟಾಕ್ಸಿಕ್ ಆಗಿ ಸಹಜವಾಗಿಯೇ ಯಶ್ ಅಭಿಮಾನಿಗಳು ಕಾಯ್ತಾ ಇದ್ರು. ಅವರ ಕಾಯುವಿಕೆಗೆ ಭರ್ತಿ 4 ವರ್ಷ. ಸುದೀರ್ಘ ಕಾಯುವಿಕೆಯ ನಂತರ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಸಹಜವಾಗಿಯೇ ಬಹುತೇಕ ಕಡೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಟಾಕ್ಸಿಕ್ ಸಿನಿಮಾವನ್ನ ಯಶ್ ಅಭಿಮಾನಿಗಳು ಯಾವ ರೀತಿಯಲ್ಲಿ ಬರಮಾಡ್ಕೊಳ್ತಿದ್ದಾರೆ ಅಂದರೆ, ಮುಂಗಡ ಟಿಕೆಟ್ ಬಹುತೇಕ ಕಡೆ ಸೋಲ್ಡ್ ಔಟ್ ಆಗಿದೆ. ಮುಂಗಡ ಟಿಕೆಟ್ ಶುರುವಾದ ಕೆಲವೇ ಗಂಟೆಗಳಲ್ಲಿ ಮೊದಲ ದಿನದ ಬಹುತೇಕ ಟಿಕೆಟ್ ಬುಕ್ ಆಗಿದ್ವು. 2 ಮತ್ತು 3ನೇ ದಿನದ ಟಿಕೆಟ್ಗಳು ಬಿಕರಿಗೆ ಕಾದಿದ್ವು. ಯಶ್ ನಟನೆಯ ಕೆಜಿಎಫ್ ಸಿನಿಮಾ ಬಿಡುಗಡೆಯಾಗಿ 3.5 ವರ್ಷಗಳೇ ಉರುಳಿದೆ. ಅಲ್ಲಿಂದ ಯಶ್ ಯಾವುದೇ ಸಿನಿಮಾದಲ್ಲಿ ನಟಿಸಲಿಲ್ಲ, ಆಚೆಯೂ ಕಾಣಿಸ್ಕೊಳ್ಳಿಲ್ಲ. ಕೆಜಿಎಫ್ ನಂತಹ ಹಿಟ್ಟು ಸಿನಿಮಾ ಕೊಟ್ಟಿರುವ ಯಶ್ ಏಕಾಏಕಿಯಾಗಿ ತೆರೆಮರೆಯಲ್ಲಿ ಸರಿದಿದ್ದು ಯಾಕೆ ಅನ್ನುವ ಪ್ರಶ್ನೆಯನ್ನ ಹಲವರು ಮಾಡಿದ್ರು. ಆಕಸ್ಮಿಕವಾಗಿ ಯಶ್ ಕಂಡ್ರೆ ಹೊಸ ಸಿನಿಮಾದ ಬಗ್ಗೆ ಮಾತೇ ಆಡ್ತಿರ್ಲಿಲ್ಲ. ಅವಸರ ಏನಿದೆ, ಸಿನಿಮಾ ಮಾಡೋಣ ಬಿಡಿ ಅಂತ ಹೇಳಿ ಜಾರ್ಕೊಂಡು ಬಿಡ್ತಿದ್ರು. ನಂತರದ ದಿನಗಳಲ್ಲಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಹೋದ್ರು ಯಶ್. ಅದರಲ್ಲೂ ಟಾಕ್ಸಿಕ್ ರೀತಿಯ ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದು ಈಗಲೂ ಚರ್ಚೆ ಕಾರಣವಾಗಿದೆ. ಕುಟುಂಬ ಸಮೇತ ಕೂತು ನೋಡುವಂತಹ ಸಿನಿಮಾ ಮಾಡಿದವರು ಯಶ್. ಕೆಜಿಎಫ್ಗಿಂತಲೂ ಮುಂಚೆ ಅಬ್ಬರಿಸುವಂತಹ ಯಾವುದೇ ಕಥೆಗಳನ್ನು ಅವರು ಒಪ್ತಿರಲಿಲ್ಲ. ಮನೆ ಮಂದಿ ಒಟ್ಟಿಗೆ ಕೂತು ಯಾವುದೇ ಮುಜುಗರ ಪಡದೆ ಇರುವಂತಹ ಸಿನಿಮಾ ಮಾಡುವುದಾಗಿ ಈ ಹಿಂದೆ ಯಶ್ ಹೇಳಿದರು. ಟಾಕ್ಸಿಕ್ ರೀತಿಯ ಕಥೆಯನ್ನು ಒಪ್ಪಿಕೊಂಡಾಗ ಅದು ಚರ್ಚೆ ಕೂಡ ಆಗಿತ್ತು. ಅದಕ್ಕೆ ಸಮರ್ಥವಾಗಿಯೇ ಉತ್ತರ ಕೂಡ ಕೊಟ್ಟಿದ್ರು ಯಶ್. ಕಾಲಕ್ಕೆ ತಕ್ಕಂತೆ ಕುಣಿಬೇಕು ಅನ್ನುವ ಹಾಡನ್ನು ಅವರು ನೆನಪಿಸಿದ್ರು. ಯಶ್ ಏನೇ ಸಮರ್ಥನೆ ಕೊಟ್ಟರು ಕೆಲವರು ಕೊಂಕು ತೆಗೆಯೋದನ್ನು ನಿಲ್ಲಿಸಿರಲಿಲ್ಲ. ಅಂಥವರಿಗೆ ಈಗ ಬಾಕ್ಸ್ ಆಫೀಸ್ ಉತ್ತರ ಕೊಟ್ಟಿದೆ. ಮುಂಗಡ ಟಿಕೆಟ್ಗಳು ಬಿಕ್ರಿಯಾಗಿವೆ. ಇದು ಯಶ್ ಹುಟ್ಟು ಹಾಕಿದ ಕ್ರೇಜ್ ಅಂತಿದ್ದಾರೆ ಫ್ಯಾನ್ಸ್. ಟಾಕ್ಸಿಕ್ ಸಿನಿಮಾದ ಬಗ್ಗೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಯಶ್. ಯಾವುದೇ ಕಾರಣಕ್ಕೂ ಕನ್ನಡಿಗರನ್ನ ತಲೆ ತಗ್ಗಿಸೋದಕ್ಕೆ ನಾನು ಬಿಡಲ್ಲ ಅಂಥೇಳಿ ಶಪಥ ಮಾಡಿದ್ದಾರೆ. ಟಾಕ್ಸಿಕ್ ಬೇರೆ ರೀತಿಯ ಸಿನಿಮಾ, ಕೇವಲ ಭಾರತೀಯರು ಮಾತ್ರವಲ್ಲ ವಿದೇಶಿ ನೋಡುಗರು ಕೂಡ ಟಾಕ್ಸಿಕ್ ಸಿನಿಮಾವನ್ನ ಕೊಂಡಾಡ್ತಾರೆ ಅಂತ ಕೂಡ ಅವರು ಹೇಳಿದರು. ಅವರ ಪ್ರತಿ ಮಾತು ಕೂಡ ನಿಜವಾಗ್ತಿದೆ. ಈಗಾಗಲೇ ವಿದೇಶಗಳಲ್ಲೂ ಕೂಡ ಮುಂಗಡ ಟಿಕೆಟ್ ಶುರುವಾಗಿದ್ದು ಅಲ್ಲಿಯೂ ಪ್ರೇಕ್ಷಕರು ಮುಗಿಬಿದ್ದು ಟಿಕೆಟ್ ಅನ್ನ ಖರೀದಿಸ್ತಿದ್ದಾರೆ. ಹೆಚ್ಚೆಚ್ಚು ಶೋಗಳನ್ನು ಆಯೋಜನೆ ಮಾಡ್ತಿದ್ದಾರೆ. ಕನ್ನಡದ ಹುಡುಗನೊಬ್ಬ ಹಾಲಿವುಡ್ ರೀತಿಯ ಚಿತ್ರ ಮಾಡಿದ್ದಾನಲ್ಲ ಅಂತ ಬೆಂತಡ್ತಿದ್ದಾರೆ. ಮೊನ್ನೆಯಷ್ಟೇ ರಿಲೀಸ್ ಆಗಿರುವ ಟಾಕ್ಸಿಕ್ನ ಇಂಗ್ಲಿಷ್ ಟೀಸರ್ ಕೂಡ ಸೂಪರ್ ಹಿಟ್ ಆಗಿದೆ. ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಹಾಡುಗಳನ್ನು ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಟ್ರೈಲರ್ ನೋಡಿದವರು ಹುಬ್ಬೇರಿಸಿದ್ದಾರೆ. ಈ ಸಿನಿಮಾದಲ್ಲಿ ಯಶ್ ದ್ವಿಪಾತ್ರ ಮಾಡಿದ್ದು ಆ 2 ಪಾತ್ರಗಳು ಕೂಡ ಎದುರುಗೊಳ್ಳುವುದಕ್ಕೆ ಅನೇಕರು ಕಾಯ್ತಿದ್ದಾರೆ. ಆಗಸ್ಟ್ 26ರಂದು ದೇಶದಾದ್ಯಂತ ಟಾಕ್ಸಿಕ್ ಜಾತ್ರೆಯೇ ನಡೆಯಲಿದೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದೆ. ಯಶ್ ಕೂಡ ವಿಭಿನ್ನ ರೀತಿಯಲ್ಲಿ ಸಿನಿಮಾದ ಪ್ರಚಾರ ಮಾಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಮಾತ್ರವಲ್ಲ ನೆರೆಯ ರಾಜ್ಯಗಳಲ್ಲೂ ಕೂಡ ಯಶ್ ಅವರನ್ನ ಅದ್ಧೂರಿಯಾಗಿ ಬರಮಾಡ್ಕೊಳ್ತಿದ್ದಾರೆ. ಎಲ್ಲೆಲ್ಲೂ ರಾಕಿ ಭಾಯ್ ಹವಾ ಜೋರಾಗಿದೆ. ಜೈಕಾರಗಳೇ ಕೇಳಿ ಬರ್ತಿದೆ. ಯಾವುದೇ ಒಂದು ಸಿನಿಮಾಗೆ ಬುಕಿಂಗ್ ಪ್ರಾರಂಭವಾದ ತಕ್ಷಣವೇ ಹೌಸ್ಫುಲ್ ಪ್ರದರ್ಶನಗಳು ದಾಖಲಾಗುವುದು ಆ ಚಿತ್ರದ ಸ್ಟಾರ್ ಪವರ್ಗೆ ಅತ್ಯುತ್ತಮ ನಿರ್ದೇಶನ. ಈ ಭರ್ಜರಿ ಆರಂಭವು ಸಿನಿಮಾ ಬಿಡುಗಡೆಯ ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಸಾರ್ವಕಾಲಿಕ ದಾಖಲೆಯ ಗಳಿಕೆ ಮಾಡುವುದರ ಸ್ಪಷ್ಟ ಮುನ್ಸೂಚನೆ ಕೂಡ. ಅಂತಹ ಮುನ್ಸೂಚನೆಯನ್ನು ಟಾಕ್ಸಿಕ್ ಕೊಟ್ಟಿದೆ. ಬಹುತೇಕ ಈವರೆಗಿನ ಎಲ್ಲ ದಾಖಲೆಗಳನ್ನು ಟಾಕ್ಸಿಕ್ ಬ್ರೇಕ್ ಮಾಡಲಿದೆ ಅನ್ನುವ ಮಾತುಗಳು ಗಾಂಧಿನಗರದ ಗಲ್ಲಿಗಳಲ್ಲೂ ಕೇಳಿ ಬರ್ತಿದೆ. ಸಿನಿಮಾ ಬಿಡುಗಡೆಗೆ ಇನ್ನೂ 5 ದಿನಗಳು ಬಾಕಿ ಇದ್ರೂ ಅಭಿಮಾನಿಗಳು ಮಾತ್ರ ಹಲವು ವಾರಗಳಿಂದ ಕಾಯ್ತಿದ್ದಾರೆ. ಹಾಗಾಗಿ ಸಿನಿಮಾದ ಮುಂಗಡ ಟಿಕೆಟ್ ಬುಕಿಂಗ್ ಅಧಿಕೃತವಾಗಿ ಪ್ರಾರಂಭವಾದ ಕೆಲವೇ ನಿಮಿಷಗಳಲ್ಲಿ ಬಹುತೇಕ ಚಿತ್ರಮಂದಿರಗಳ ಶೋಗಳು ಸೋಲ್ಡ್ ಔಟ್ ಆಗಿವೆ. ಬಾಕ್ಸ್ ಆಫೀಸ್ಗೆ ಬಂದಿದ್ದಷ್ಟು ಹಣ, ಗೆಲ್ಲಲು ಹೊರಟವ ಗೆದ್ದೇ ಬಿಟ್ಟ. ದೇಶ ವಿದೇಶದಲ್ಲೂ ಯಶ್ ಹವಾ, ಅದು ಕನ್ನಡದ ಹುಡುಗನ ಹಠ. ದೇಶದಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಪ್ರದರ್ಶನ ಕಾಣಲಿದೆ. ಬಹುತೇಕ ಚಿತ್ರಮಂದಿರಗಳ ಮುಂದೆ ಯಶ್ ಅಭಿಮಾನಿಗಳ ಕಟೌಟ್ ಹಾಕಿ ಹಬ್ಬ ಮಾಡುವುದಕ್ಕಾಯ್ತಿದ್ದಾರೆ. ಕನ್ನಡ ಇಂಗ್ಲಿಷ್ ಭಾಷೆಯಲ್ಲಿ ಟಾಕ್ಸಿಕ್ ನೇರವಾಗಿ ಚಿತ್ರೀಕರಣವಾಗಿದ್ರೂ ಭಾರತೀಯ ಹಲವು ಭಾಷೆಗಳಲ್ಲಿ ಡಬ್ ಆಗಿದೆ. ಉತ್ತರ ಅಮೆರಿಕ ಒಂದರಲ್ಲಿಯೇ 2,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಬಿಡುಗಡೆ ಆಗಲಿದೆ ಅಂತ ಹೇಳಲಾಗ್ತಿದೆ. ಹಾಲಿವುಡ್ ಮಾದರಿಯಲ್ಲಿ ಈ ಸಿನಿಮಾ ಮೂಡಿ ಬಂದಿದ್ದು 500 ಕೋಟಿಗೂ ಅಧಿಕ ಬಜೆಟ್ನಲ್ಲಿ ಚಿತ್ರವನ್ನು ರೆಡಿ ಮಾಡಲಾಗಿದೆ. ಭಾರತೀಯ ಟಾಪ್ ನಟರೇ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ.
ಹಾಲಿವುಡ್ನ ತಂತ್ರಜ್ಞರು ಕೂಡ ಚಿತ್ರದ ಭಾಗವಾಗಿದ್ದಾರೆ. ಬಿಡುಗಡೆಗೂ ಮುನ್ನ ದಾಖಲೆಯ ಮೊತ್ತದಲ್ಲಿ ಟಿಕೆಟ್ಗಳು ಮಾರಾಟವಾಗಿವೆ. ಕೋಟಿ ಹಣ ಬಾಕ್ಸ್ ಆಫೀಸ್ಗೆ ಹರಿದು ಬಂದಿದೆ. ಸಾವಿರಾರು ಕೋಟಿ ರೂಪಾಯಿ ಟಾರ್ಗೆಟ್ ಅನ್ನ ಇಟ್ಕೊಂಡು ಸಿನಿಮಾ ಟೀಮ್ ಟಾಕ್ಸಿಕ್ ಸಿನಿಮಾವನ್ನ ಬಿಡುಗಡೆ ಮಾಡ್ತಿದೆ. ಅತಿ ವೇಗದಲ್ಲಿಯೇ ಟಾಕ್ಸಿಕ್ 1000 ಕೋಟಿ ರೂಪಾಯಿ ಕ್ಲಬ್ ಸೇರೋದ್ರಲ್ಲಿ ಡೌಟ್ ಇಲ್ಲ ಅಂತಿದ್ದಾರೆ ಸಿನಿ ಪಂಡಿತರು. ಅಷ್ಟರ ಮಟ್ಟಿಗೆ ಟಾಕ್ಸಿಕ್ ಮೇಲೆ ಬಹುತೇಕ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಆ ಭರವಸೆ ಖಂಡಿತ ಕೆಲವೇ ದಿನಗಳಲ್ಲಿ ಈಡೇರುತ್ತೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.